ಯಾಕೆ ಪಾರು ಅದೇ ಬಂದ್ರಿ? ಹೋಗಿ ಹೋಗ್ಲಿಲ್ವೇ ಆಸ್ಪತ್ರೆಗೆ? ಯಾಕೆ ಇರಲಿಲ್ಲೇ? ಹೋಗ್ತಾ ಇದ್ವಾ? ಆ, ನಾವು ಯಾವ ಹಾಸ್ಪಿಟ್ಲು ಏನು ಅಂತ ಹೇಳಿ ಫೋನ್ ಮಾಡಿದ್ವಿ. ಎಲ್ಲಿರಬೇಕು ಏನು ಆದರೆ ನೋಡೋಣ, ಆ, ಮತ್ತೆ ಒಂದ್ಸತಿ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಫೋನ್ ಮಾಡಿದ್ವಾ. ಅದಕ್ಕೆ ಏನು ಬರಬೇಡ್ರಿ, ಅಲ್ಲೇನೆ ವಾಪಸ್ ಕರ್ಕೊಬತ್ತಾ ಇದೀವಿ, ಹುಷಾರಾಗಿದ್ದಾರೆ, ಅಲ್ಲಿಗೆ ಬಂದಮೇಲೆ ನೋಡ್ರಿ, ಮನೆ ತಕ್ಕ ಬಂದಮೇಲೆ ಬರಬೇಡ್ರಿ ಅಂತೇಳಿ ಫೋನ್ ಮಾಡಿದ್ರು. ಅಲ್ಲೇ ಕರ್ಕೊಂಡು ಬಂದರು ಏನೋ. ಅಯ್ಯೋ, ನಾನು ಅಂದ್ಕೊಂಡು ಹೋದೆ ಏನೋ ಒಂದು ಮಾಡೋಣ ಆ, ಅಂತ ಹೇಳಿ ಅದೆಲ್ಲ ಉಲ್ಟಾಗೋಯ್ತು ಹೋಗತ್ಲಾಗೆ. ಅಯ್ಯೋ ದೇವ್ರಿ, ನಾನು ಹೆಂಗ ಓದ್ಲತ್ತ ಬಿಡು, ಅವ್ರ ಮೇಲಾದರೂ ಹಾಕ್ಬೋದು, ದುಡ್ಡೆಲ್ಲ ಹಿಂಗೋಗಿರೋ ವಿಷಯ ಅಲ್ಲನ, ಅವ್ರ ಮೇಲೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಅನ್ಕಂಡೆ. ಅಯ್ಯೋ ದೇವ್ರಿ, ಹಂಗಾರೆ ಅವಳನ್ನ ಕರ್ಕೊಬತ್ತಾ ಇದ್ದಾರಂತೆ, ಏನು ಸೆನಕ ಇದ್ದಾಳಂತೆ, ಅದೇನಾಗೈತೋ ಏನೋ, ಅಲ್ಲೇ ಕರ್ಕೊಬತ್ತಾ ಇದೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ಏನು ಮಾಡೋಣ, ನನಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಯಪ್ಪ, ನಾನು ಅವಳಿಗೆ ಆವಾಜ್ ಹಾಕಿದ್ದೆ, ನಾನು ನಿನ್ನ ನೋಡೋದಕ್ಕೆ ಬರೋದಿಲ್ಲ ಕಣೆ, ನಾನು ನಿನ್ನ ನೋಡೋದಿಲ್ಲ ಅಂತ ಹೇಳಿ ನಾನು ಅವಳಿಗೆ ಚೆನ್ನಾಗಿ ಬೈದಿದ್ದೆ. ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ, ಆದರೂ ದುಡ್ಡು ಹೋಗೈತಲ್ಲ 10 ಲಕ್ಷ ಅಂತ ಹೇಳಿ ಹೋಗಿದ್ದ ಅಷ್ಟೇನೆ. ಏನು ಮಾಡ್ತೀವಿ ಇವಾಗ, ಏನು ಹೇಳಬೇಕು ಕಣಮ್ಮ, ವಿಕಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಪ್ಪ, ಅವ್ರಿಗಂತೂ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇನೆ, ಅವ್ರ ತಾಗೆ ಇದ್ದಿದ್ರು ಇರೋದು ಕಣಮ್ಮ ದುಡ್ಡು. ನಾನು ಗಲಾಟೆ ಮಾಡಿ ಇಸ್ಕೊಬಿಟ್ಟೆ. ಏನು ಮಾಡಬೇಕು ಏನೋ ಅನ್ನಂಗಾಗೈತೆ ಹೋಗತ್ತೆ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಏನು ಮಾಡ್ತೀಯಮ್ಮ ಇವಾಗ, ಏನು ಹೇಳ್ತೀಯ ಏನೋ ಹೋಗತ್ಲಾಗೆ. ಯಾರಿಗೆ ಕೊಟ್ಟೆ ಏನು ಎತ್ತ, ಯಾರಿಗಾನ ನಮ್ಮ ಫ್ರೆಂಡ್ಸಿಗೆ ಕೊಟ್ಟೆ ಅಂದರೆ ಯಾರಿಗೆ ಕೊಟ್ಟೆ ಏನು, ದುಡ್ಡು ಹೆಚ್ಚಾಗೈತೆ ಅಂತ ಗಲಾಟೆ ಮಾಡ್ತಾನೆ. ಈ ಹೋಗತ್ತ, ನೀನು ಸುಮ್ಮನೆ ಇರಲಿಲ್ಲಮ್ಮ ತಾಯಿ. ಸುಮ್ಮನೆ ಇರ್ದಲ್ದಲ್ಲೇ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಅದು ಯಾತೋ ಎಲ್ಲ OTP ಹೇಳ್ರಿ ಅಂತ ಹೇಳಿ ಎಲ್ಲ ಹೇಳಿ ದುಡ್ಡೆಲ್ಲ ನಾವು ಹೋಗಂಗೆ ಮಾಡಿದೆ ನೋಡು. ಇವಾಗ ಉಣ್ಣಂಗಲ್ಲ ತಿನ್ನಂಗಲ್ಲ, ಸುಮ್ಮನೆ ಅಧ್ವಾನ ಆಗೋಯ್ತು ಅತ್ಲಾಗೆ. ಇವಾಗ ಅವ್ನಿಗೆ ನನಗೆ ಗೊತ್ತಾದರೆ ಅವ್ನು ಏನಿಲ್ಲ ಹಂಗೆ ಜಗಳ ಮಾಡಲ್ಲ. ನಾವು ಹೆಂಗೆ ಹೋದ್ರತ್ತ ಸುಗುಣದ ಮೇಲನ ಹಾಕ್ಬೋದು, ಹೆಂಗೆ ಅವಳಿಗೆ ದಡ್ಡ ಕಾಯಿಲೆ ಬೆಂಗಳೂರಿಗೆ ಬೇರೆ ಕರ್ಕೊಂಡೋಗ್ಯವ್ರೆ, ಅವಳ ಮೇಲೆ ಹಾಕ್ಬೋದು, ಆಸ್ಪತ್ರೆಗೆ ಅದು ಇದು ಕೊಟ್ವಿ ಅಂತ ಹೇಳಿ ಏನೋ ಒಂದು ಹೇಳ್ಬೋದು ಅಂತ ಅಂದ್ಕೊಂಡೆ. ಇವಾಗ ನೋಡಿರಿ ಹಿಂಗಾತು. ಅಯ್ಯೋ, ಅದು ಗೊತ್ತಾಗುತ್ತೆ ಏನು ಕೊಟ್ಟೆ ಏನು ಅಂತೇಳಿ ಕೇಳಿದರೆ ಅದು ನಮಗೆಲ್ಲ ಕೇಳಿದ್ರೆ ಎಲ್ಲ ಗೊತ್ತಾಗೋದು, ಏನು ಕೊಟ್ವಿ ಏನು ಏನರಲ್ಲಿ ಕಳಿಸಿದ್ದೆ, ಏನು ಫೋನ್ಪೇ ಮಾಡಿದ್ದ ಎಲ್ಲ ಗೊತ್ತಾಗುತ್ತೆ ತಾನು, ಯಾರಿಗೆ ಮಾಡಿದ್ದೆ ಏನು ಎಲ್ಲ ಗೊತ್ತಾಗುತ್ತೆ. ಅದರಲ್ಲೂ ಸುಳ್ಳು ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಏನೋ ಒಂದು ಹೇಳ್ಬೋದಾಗಿತ್ತು ಹಾಸ್ಪಿಟ್ಲ್ ಖರ್ಚಲ್ಲಿ ಅಂತ. ನಂಬಡ ಅಷ್ಟೊಂದು ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನೋಡೋಣ ಏನು ಮಾಡವಳೆ ಏನು ಏನಕ್ಕೆ ಅಂತೇಳಿ ಅಷ್ಟೊಂದು ಅಬ್ಸರ್ವ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಸುಮ್ಮನಾಗೋರು ಬಿಡತ್ತ, ಹಾಸ್ಪಿಟ್ಲ್ ಖರ್ಚಿಗೆ ಕೊಟ್ಟವಳೆ ಅಂತ ಹೇಳಿ ಸುಮ್ಮನಾಗ್ಬಿಡೋರು. ಆಸ್ಪತ್ರೆದಾದರೆ ಹೆಂಗೆ ಹೇಳ್ಬೋದಾಗಿತ್ತು. ಇವಾಗ ಏನು ಹೇಳ್ತೀಯ ಏನೋ ಅಮ್ಮಂಗಾಯ್ತು. ಕೇಳಿದ್ನೆ ಅವ್ನು ದುಡ್ಡ? ಕೇಳಿದ್ರು. ನಿನ್ನ ಅಕೌಂಟಲ್ಲಿ ಇವಾಗ ಇದೆಯಲ್ಲ ದುಡ್ಡು, ಅದನ್ನು ಬಿಡಿಸ್ಕೊಂಬಂದು ಕೊಟ್ರಾಯ್ತು, ಏನಕ್ಕಾದ್ರೂ 1 ಲಕ್ಷ ಕೊಟ್ರಾಯ್ತು ನಮ್ಮ ಚಿಕ್ಕಮ್ಮನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಕ್ಕೆ ಅಂತ ಹೇಳಿ ಕೇಳ್ತಾ ಇದ್ರು. ಏನು ಹೇಳೋಣ ನನ್ಗೆ ಗೊತ್ತಾಗ್ತಾ ಇಲ್ಲ. ಫೋನ್ ಇಸ್ಕೊಂತ ಇದ್ರು ನನಗೆ, ಎಲ್ಲಿ ಫೋನಲ್ಲಿ ಆಮೇಲೆ ಫೋನ್ಪೇ ಎಲ್ಲ ಚೆಕ್ ಮಾಡಿಬಿಡ್ತಾರೋ ಅಂತೇಳಿ ನಾನು ಫೋನನ್ನು ಇಸ್ಕೊಂಡೆ, ಅವ್ರ ಕೈಗೆ ಫೋನೇ ಕೊಡೋಕೆ ಹೋಗಿಲ್ಲ. ಅದಕ್ಕೆ ನನ್ನ ಹತ್ರನೇ ಇಟ್ಕೊಂಡೆ ಇನ್ನು ಫೋನನ್ನು. ಓ, ಇವಳೇನು ಏನು ದುಡ್ಡೆಲ್ಲ ಕಳ್ಕೊಂಡಿದ್ದಾಳ? 10 ಲಕ್ಷ ದುಡ್ಡು ಕಳ್ಕೊಂಡಿದ್ದಾಳ? ದುಡ್ಡೆಲ್ಲ ಹೋಗಿದೆ ಅಂತ ಹೇಳ್ತಾ ಇದ್ದಾಳೆ. ಏನಿದೆ ಏನೋ ವಿಷಯ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾಳಲ್ಲ ಇವಳು. ಅದಕ್ಕೆ ನಾನು ಫೋನ್ ಕೇಳಿದ್ರು ಕೊಡ್ತಾ ಇಲ್ಲ. ಏನಾದರೂ ಅಮೌಂಟ್ ವಿಷಯ ಎತ್ತಿದ್ರೆ ಅದ್ರ ಬಗ್ಗೆ ಅವಳು ಯಾಕೋ ತುಂಬ ಸೈಲೆಂಟ್ ಆಗಿದ್ದಾಳೆ. ಅದಕ್ಕೆ ನನಗೆ ಯಾಕೋ ಇವಳು ಹಿಂಗಿದ್ದಾಳಲ್ಲ ಅಂತ ಹೇಳಿ ನನಗೆ ಅನುಮಾನ ಬಂತು. ಯಾಕೆ ಹಿಂಗಿರ್ಬೋದು, ಯಾಕೆ ಯಾಕೆ ಅಂತ ನನಗೆ ಡೌಟ್ ಬಂತು. ಆದರೆ ಈ ಥರ ಅಂತ ಗೊತ್ತಾಗಲಿಲ್ಲ ನನಗೆ. ಇವಳು ತುಂಬಾನೇ ಇವಾಗ ಬೇಜಾರು ಮಾಡ್ಕೊಂಡಿದ್ದಾಳೆ. ಎಲ್ಲನ ಅಮೌಂಟು ಏನು ಮಾಡ್ಕೊಂಡಿದ್ದಾಳೋ ಏನೋ, ಅದು ಏನು ಮಾಡಿದ್ದಾಳೆ ಅಂತ ಹೇಳಿ ತಿಳ್ಕೊಂತೀನಿ. ಅದಕ್ಕೇ ನಮ್ಮ ಚಿಕ್ಕಮ್ಮನ ನೋಡೋಕೆ ಹೋಗದೆ ಇಲ್ದವಳು ಇವಾಗ ಹೋಗೋಣ ಅಲ್ಲೆಲ್ಲ ಹಾಸ್ಪಿಟ್ಲಿಗೆ ಕೊಟ್ಟೆ ಅಂತ ಹೇಳಿ ಡ್ರಾಮಾ ಮಾಡೋಣ ಅಂತ ಅಂದ್ಕೊಂಡಿಲ್ಲೇನೋ ಇವಳು. ಅಯ್ಯೋ, ಏನಾಗೈತೋ ಏನೋ, ಅಮೌಂಟು ನನ್ನ ದುಡ್ಡು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ನೋಡೋಣ ಅದರಲ್ಲಿ ಕೇಳೋಣ ಏನಾಗೈತೆ ಅಂತ. ತಡಿ, ಇನ್ನೂ ಏನೇನು ಮಾತಾಡ್ತಾರೆ, ಇನ್ನೂ ಏನೇನು ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ದಾರೆ ನೋಡೋಣ. ಅಲ್ಲ, ಏನಾದರೂ ನಂತಾಗ ಹೇಳ್ದಂಗೆ ಮುಚ್ಚಿಟ್ಟು ಏನು ಮೋಸ ಮಾಡೋಕ್ಕಂತ ಹೋಗ್ತಾ ಇದ್ದಾಳೆ ಇವಳು. ಏನು ಮಾಡಬೇಕಂತ ಅಂದ್ಕೊಂಡಿದ್ದಾಳೆ ಇವಳು. ಸ್ವಲ್ಪನಾದರೂ ಇವಳಿಗೆ ಏನೋ ಅನಿಸುತ್ತಾ ಇಲ್ವೋ, ಏನು ಹಿಂಗೆ ಹೇಳ್ತಾ ಇದ್ದಾಳೆ ನನಗೆ ಇವಳು. ಏನೋ ಎಲ್ಲ ಮುಚ್ಚಿಡ್ತಾ ಇದ್ದಾಳಲ್ಲ. ತಡಿ ಕೇಳಿಸ್ಕೊಳ್ಳೋಣ. ಇವಾಗ ನಮ್ಗನ ಕೊಟ್ಟೆ ಅಂಬಕ್ಕೆ, ನಾವೀಗ ನಮ್ಮ ತಗೂ ಇಲ್ಲ ತಿರ್ಗಿಸ್ಕೊಡೋಣ ಅಂಬಕ್ಕೆ. ಏನು ಹೇಳ್ತೀಯಮ್ಮ, ನಿಮ್ಮ ಅಪ್ಪನ ಮೇಲೆ ಹೇಳೋಕ್ಕೆ, ನಿಮ್ಮ ಅಪ್ಪನ ಆಮೇಲೆ ಅವನು ಅದ್ದು ಬಿಡ್ತಾನೆ ಹಿಡ್ಕೊಂಡು. ನಿಮ್ಮ ಅಪ್ಪ ತಗೊಂಡೋಗಿ ಈಸ್ಪೆಟ್ಟಾಡ್ದ ಅಂತ ಹೇಳೋಕ್ಕೆ. ಅಯ್ಯೋ, ನಾನು ಆಮೇಲೆ ನಿಮ್ಮ ಅಪ್ಪಗೆ ಕೊಟ್ಟೆ ನೀನು ಈಸ್ಪೆಟ್ಟಾಡೋಕ್ಕೆ ಅಂತ ನಾನು ಹಿಡ್ಕೊಂಡು ಓಡಿಸ್ಕೋಬೇಕಾಗುತ್ತೆ. ಅಪ್ಪನ ಮೇಲೆ ಹಾಕೋಕ್ಕಾಗಲ್ಲ, ಅಪ್ಪನ ಮೇಲೆಲ್ಲ ಹಾಕೋಕ್ಕಾಗಲ್ಲ ಕಣಮ್ಮ. ಅದು ಯಾರ ಮೇಲೆ ಹಾಕೋಣ ಏನೋ ಅನ್ನಿಸ್ತೈತೆ ನನಗಂತೂ. ಯಾರ ಮೇಲೆ ಹಾಕೋಣ ಏನೋ. ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳೋಕ್ಕೆ, ಅವ್ರು ಕೊಟ್ಟಿದ್ದಾರೆ, ಸೈನ್ ಮಾಡಿಸ್ಕೊಂಡವ್ರೆ ಎಲ್ಲನ. ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು. ಹಂಗೆ ಹೇಳೋಕ್ಕಾಗಲ್ಲ. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಗೊತ್ತಲ್ಲ, ಅವ್ನು ಇಸ್ಕೊಂಬಂದಿರೋನು ಅವನೇ ಅಲ್ಲ. ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇನು ಹೇಳ್ತೀಯಮ್ಮ, ಅವ್ರ ಮೇಲೆ ಹಸುಗುಣದ ಮೇಲೆ ಏನಾರ ಹಾಕ್ಬೋದು.
ಅದೇ ಏನು ಮಾಡಬೇಕು ಏನೋ. ಅದೇ ಸುಗುಣದ ಮೇಲೆ ಹಾಕು. ಏನೋ ನನಗೆಲ್ಲನ ಅವತ್ತು ಏನೋ ಮಾಡಿದ್ಲು, ಏನೋ ಮಾಡಿದಾಳೆ ಅಂತೇಳಿ ಪ್ರೀತಿ ಮೇಲೆ ಹಾಕು ಅಷ್ಟೇ. ಪ್ರೀತಿ ಮೇಲೆ ಏನೋ ಹಾಕು. ಏನು ಹೇಳೋಣ ಹೇಳು, ಏನು ಇಲ್ದಲೇನೆ ಅವ್ರ ಮೇಲೆ ಹೆಂಗೆ ಹಾಕೋಕ್ಕಾಗುತ್ತೆ? ಏನು ಹೇಳೋಕ್ಕಾಗಲ್ಲ. ಅವ್ರೇನೇನು ಅಷ್ಟು ದಡ್ರ ವಿಕ್ಕಿ ಅವರು? ಅಯ್ಯೋ ಅವ್ರು ತುಂಬ ಸ್ಟ್ರಾಂಗು. ಹೆಂಗೆ ಬೇಕಾದ್ರೂ ಯೋಚನೆ ಮಾಡೋರೆಲ್ಲ ಯೋಚನೆ ಮಾಡ್ತಾರೆ, ಅವ್ರಿಗೆಲ್ಲ ಬುದ್ಧಿ ಐತೆ ಅವರಿಗೆ. ನಾನು ಹೇಳೋಕ್ಕಾಗಲ್ಲ, ಹೆಂಗೆ ಹೇಳೋಣ ಅನ್ನಿಸ್ತೈತೆ ನಿಜವಾಗ್ಲೂ. ನನಗೆ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಹೆಂಗೆ ಹೇಳೋಣ ಏನು ಅಪ್ಪ ದೇವ್ರೇ ಅನ್ನಿಸ್ತೈತೆ. ನನಗಂತ ತುಂಬ ಬೇಜಾರಾಗ್ತೈತೆ. ಅವ್ರಿಗೆ ಗೊತ್ತಾದ್ರೆ ಹೆಂಗೆ ಬೈತಾರೆ ನನ್ನ ಅನ್ನಿಸ್ತೈತೆ. ಪ್ರೀತಿ ಮೇಲೆ ಹಾಕಬೇಕು, ಅದು ಯಾವ ರೀತಿ ಹಾಕಬೇಕು, ಅದು ಹೆಂಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಅವಳನ್ನ ಒಟ್ಟಿನಲ್ಲಿ ಅವಳ ಮೇಲೆ ಹಾಕಿ ಇವರು ಅವರಿಂದ ನಾನು ದೂರ ಆಗಬೇಕು. ಅದಕ್ಕೆ ಅಂತ ಹೇಳಿ ಇನ್ನೊಂದು ಸತಿ ಯಾವತ್ತೂ ಮಾತಾಡಿಸ್ಬಾರ್ದು, ಅಣ್ಣ ಅಂತೇಳಿ ಯಾವತ್ತೂ ಮಾತಾಡಿಸ್ಬಾರ್ದು. ಆ ರೀತಿ ಏನಾದ್ರೂ ಅವ್ರ ಮೇಲೆ ಹಾಕಲೇಬೇಕು. ಹಂಗೆ ಹಾಕಿದ್ರೇನೆ ಇದು ನೆಟ್ಟಗಾಗೋದಿಲ್ಲ ಅಂತಂದರೆ ಆಗಲ್ಲ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ಏನೋ ಮಾಡ್ಬೋದಮ್ಮ. ಅದು ದುಡ್ಡಿನ ವಿಚಾರ. ನೀನು ಅಕೌಂಟ್ನಾಗಿರೋದು ಬಿಡ, ಮನೆಯಾಗಿರೋದಾಗಿದ್ರೆ ಇಂಥ ಹೊತ್ಕೊಂಡು ಯಾರು ಅಂತ ಹೇಳ್ಬೋದಾಗಿತ್ತು. ಅಕೌಂಟ್ನಾಗ ಹಾಕಿದ್ದೆ ಅಂತ ಹೇಳಿದೀಯ. ಮನೆಗೆ ಬಿಡಿಸ್ಕೊಂಬಂದು ಇಕ್ಕಿದ್ದೆ ಅಂತ ಹೇಳು ಅಷ್ಟೇ. ಹಂಗೆ ಹೇಳ್ಬೇಕಲ್ವೇ? ಮನೆಯಕ್ಕೆ ಬಿಡಿಸ್ಕೊಂಬಂದು ಇಕ್ಕಿದ್ದೆ. ಅದು ನಾನು ಅವತ್ತು ಎಲ್ಲ ಬಿಡಿಸ್ಕೊಂಬಂದು ಇಕ್ಕಿದ್ದೆ, ಹಾಕಿ ಬಂದಿರಲಿಲ್ಲ ಅಕೌಂಟ್ಗೆ. ನಾನು ಸುಮ್ಮನೆ ಅಕೌಂಟಿಗೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಲೇ ಇಲ್ಲ, ಇಲ್ಲಿ ಇಕ್ಕಿದ್ದೆ. ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಯವ್ರೆ ಅಂತ ಹೇಳೋಣ ಸುಮ್ಮನೆ ಅಷ್ಟೇ. ಮತ್ತೆ ಒಟ್ಟು ನಿನ್ನ ಮೊಬೈಲಾಗ ಗೊತ್ತಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲ ಹೇಳಕ್ಕೆ ಹೋಗಬೇಡ. ನೋಡ್ತಿರ್ಗ ಆಮೇಲೆ ಹೇಳಿ ನಿನ್ನ ಏನಿಲ್ಲ, ಸುಮ್ಮ ಕಳ್ತನ ಮಾಡ್ಯವ್ರೆ, ಇಲ್ಲಿ ತಂದಿಕ್ಕಿದ್ದೆ ಬೀರ್ನಕ್ಕೆ, ನನಗೆ ಗೊತ್ತೇ ಇಲ್ಲ ಅಂತ ಹೇಳು. ನಾವು ಗೊತ್ತೇ ಇಲ್ಲಮ್ಮ ತಾಯಿ ನಮಗೆ ಅಂತ ಹೇಳ್ತೀವಿ. ಆವಾಗ ಹೆಂಗ ಒಂದು ಅವ್ರಿಗೆ ಅನುಮಾನ ಬರೋಲ್ಲ. ನಾನು ಅಲ್ಲಿ ಇಕ್ಕಿದ್ದೆ ಬೀರ್ನಾಗ ತಂದು ಅಂತ ಅಂದು ಸುಮ್ಮನೆ ಅಷ್ಟೇ. ಹಂಗೆ ಮಾಡು ಸುಮ್ಮನೆ. ಈಗಳಪ್ಪ ಯಾಕೆ ಬೇಕಾಗಿತ್ತು, ಅದೇ ಆಸ್ಪತ್ರೆಗೆ ಹೋಗೋಣ, ಸುಗುಣತೆ ನೋಡ್ಕೊಂಬರೋಣಲ್ಲ, ಆಸ್ಪತ್ರೆಗೆ ಏನಾನ ಬೇಕಾಗುತ್ತೆ ಅಂತೇಳಿ ಬಿಡಿಸ್ಕೊಂಬಂದು ಇಕ್ಕಿದ್ದೆ ಅಂತ ಸುಮ್ಮನೆ ಹಂಗೆ ಹೇಳ್ಬೇಕು. ನಾನು ಅಕೌಂಟ್ನಾಗ ಐತೆ ಅಂದ್ಕೊಂಡಿದ್ದೀನಿ, ಮೊನ್ನೆ ಹೋಗಿ ಬಿಡಿಸ್ಕೊಂಬಂದೆ, ಇಲ್ಲೇ ಇಕ್ಕಿದ್ದೆ ಮನೆಗೇನೆ ಅಂತ ಹೇಳಿ ಹೇಳ್ತೀನಿ. ಹೇಳಿ ಆಮೇಲೆ ವಿಕ್ಕಿಯವರೇ ಇಲ್ಲಿ ಅಮೌಂಟ್ ಇಲ್ಲ, ಇಲ್ಲೇ ಇಕ್ಕಿದ್ದೆ ಅಂತ ಹೇಳಿ ಸ್ವಲ್ಪ ಹಂಗೆ ಡ್ರಾಮಾ ಮಾಡಿದ್ರೆ ಆಯ್ತಲ್ವೇನಮ್ಮ? ಹಂಗೆ ಮಾಡ್ತೀನಿ. ಕಳ್ತನ ಮಾಡ್ಕೊಂಡು ಹೋಗ್ಯವ್ರೆ ಯಾರನ ಮನೆಯಾಗೆ ನೋಡು. ನಾವಿಲ್ಲ ಸಮಯದಾಗ ಯಾವಾಗಲೂ ಬೀರಿಂಬಿಗೆ ಎಲ್ಲ ಹೊಡೆದು ತಗೊಂಡೋಗ್ಬಿಟ್ಟವ್ರೆ ಅಂತ ಹೇಳಿ ಹೇಳ್ತೀನಿ. ಹಂಗೆ ಮಾಡು ಸುಮ್ಮನೆ. ಹಂಗೆ ಹೇಳು. ಇವಾಗ ಅವಳ ಮೇಲೆ ಹಾಕೋಕ್ಕೇನು ಇಲ್ಲ. ಅವರೇನೋ ತಗೊಂಡೋಗಿರ್ಬೇಕೇನಪ್ಪ ನಿಮ್ಮ ಅತ್ತಿಯರು ನಿಮ್ಮ ಅಣ್ಣ ಇರೋ ನನ್ನ ನೋಡಿ ಒಟ್ಟು ಹುರ್ಕೊಂಬರು. ನಾವು ದುಡ್ಡೆಲ್ಲ ಇಸ್ಕೊಂಬಂದಿದ್ಕೊ ಹತ್ಕೊಂಡು ಒಟ್ಟು ಹುರ್ಕೊಂಡ್ರು. ಅವ್ರು ಏನೋ ಮಾಡಬೇಕು ಅಂತ ಹೇಳಿ ಹಿಂಗೆ ಮಾಡ್ಯವ್ರೆ ನೋಡಪ್ಪ ಅಂತ ಹೇಳಿ ಹೇಳು ಅಷ್ಟೇ. ಇನ್ನೇನು ಮಾಡೋಣ? ಹಂಗೆ ಹೇಳ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲಮ್ಮ. ಬೇರೆ ದಾರಿನೇ ಇಲ್ಲ ಇವಾಗ. ಅವನಿಗೆ ಗೊತ್ತಾದ್ರು ಒಟ್ಟು ಸಮಾಸ ಅಲ್ಲ. ಅಯ್ಯೋ ಹಂಗೆ ಆಡ್ತಾನಂಗೆ. ಇವಾಗ ನಾನು ಎಲ್ಲ OTP ಎಲ್ಲ ಶೇರ್ ಮಾಡಿ ಇವಾಗ ನಾನು ಹಿಂಗೆ ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ ನನ್ನಂತೂ ಅವ್ರು ಏನು ಮಾಡ್ತಾರೋ ಏನೋ ಅಪ್ಪ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಅಪ್ಪ. ಅಮ್ಮ ಏನು ಮಾಡಬೇಕು? ಏನು ಮಾಡೋದಿಲ್ಲ, ನೀನು ಮಾಡೋಕ್ಕಾಗಲ್ಲ. ನಿನ್ನ ಜೀವಕ್ಕೆ ನೀನು ಹೆಚ್ಚಲ್ಲ 10 ಲಕ್ಷ ದುಡ್ಡೇನು. ಬಿಡು, ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋದು ನೋಡ್ಕೆ. ಅವ್ನಿಗೆ ಗೊತ್ತಾದಂಗೆ ನೋಡ್ಕೊಂಬ. ನೀವು ಸದ್ಯಕ್ಕೆ ಅವನೇನು ಕೇಳಿಲ್ವ, ಸುಮ್ಮನೆ ಉಣ್ಕೊಂಡು ನೀನು ಸುಮ್ಮನೆ ಟೆನ್ಷನ್ ತಮಕೋಬೇಡಿವ. ಟೆನ್ಷನ್ ತಗೊಂಡ್ರೆ ಇಲ್ಲದ ಕಾಯಿಲೆಗಳು ಕಸಲೆಗಳು. ಟೆನ್ಷನ್ ತಮಕ್ಕೆ ಹೋಗ್ಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಟೆನ್ಷನ್ ತಗೋಬೇಡ ಅಷ್ಟೇ. ನೀವು ಟೆನ್ಷನ್ ತಗೋಬೇಡ ಅಂದರೆ 10 ಲಕ್ಷದ ಮಾತಾಯ್ತಮ್ಮ. 10 ಲಕ್ಷ ಮಾಡಿರೋದು ದುಡ್ಡು, ಕಷ್ಟಪಟ್ಟು ಕುಡ್ಕೊಂಡಿರೋದು, ಮನೆ ಕಟ್ಟಬೇಕು ಅಂತ 10 ಲಕ್ಷ ಇಟ್ಕೊಂಡಿರೋದು. 10 ಲಕ್ಷ ದುಡ್ಡು ಹೋಯ್ತು ಅಂತಂದರೆ ಅಯ್ಯೋ ದೇವ್ರೆ, ನೀನೇನಮ್ಮ ಹಿಂಗೆ ಹೇಳ್ತೀಯಾ? ಮತ್ತೆ ಇವಾಗ ನೀನು ಪ್ರಾಣನೇ ಕಳ್ಕೊಂಬಕ್ಕ ದುಡ್ಡು ಹೋಗೈತೆ ಅಂತ ಹೇಳಿ ಸುಮ್ಮನಿರು. ಯಾವ ದುಡ್ಡು ಹೋಗಿರೋದು? ಎಷ್ಟು ಕಳ್ಕೊಂಡಿದ್ಯಾ? ಏನು ಮಾಡಿದ್ಯಾ ಪಾರು? ಏನು ಮಾಡಿದ್ಯಾ ದುಡ್ಡು? ವಿಕ್ಕಿಯವರೇ, ವಿಕ್ಕಿಯವರೇ, ಏನು ಏನು ಏನಾಗಿದೆ ಅಂತ ನೀನು ಹೇಳಬೇಕು. ಅಯ್ಯೋ ದೇವ್ರೆ, ವಿಕ್ಕಿಯವ್ರಿಗೆ ಗೊತ್ತಾಯ್ತಾ ನಾನು ಮಾತಾಡಿದ್ದೆಲ್ಲನ? ಇವ್ರು ಇಲ್ಲೇ ಬಂದು ನಿಂತ್ಕೊಂಡಿದ್ದಾರೆ. ಕೇಳಿಸ್ಕೊಂಡ್ರ ಇವರು? ಇಲ್ಲೇ ಹಿಂದೆನೇ ಬಂದು ನಿಂತ್ಕೊಂಡಿದ್ದಾರಲ್ಲಪ್ಪ. ನಾನು ಮಾತಾಡಿರೋದೇನಾದರೂ ಕೇಳಿಸ್ಕೊಬಿಟ್ರ ಇವರು? ಅಯ್ಯೋ ದೇವ್ರೆ, ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.